ನಂದಿ ರಥಯಾತ್ರೆ ಕರ್ನಾಟಕ ರಾಜ್ಯಾದ್ಯಂತ ಸಂಚರಿಸುತ್ತಿದ್ದು, ದಿನಾಂಕ 3/3/2025 ಸೋಮವಾರ ಸಂಜೆ 4 ಗಂಟೆಗೆ ರಥಯಾತ್ರೆಯು ರೇಷ್ಮೆ ನಾಡು ರಾಮನಗರಕ್ಕೆ ಬರಲಿದ್ದು, ಪೂರ್ಣಕುಂಭ, ಮಂಗಳವಾದ್ಯ ಹಾಗೂ ಜನಪದ ಕಲಾತಂಡಗಳ ಭವ್ಯ ಮೆರವಣಿಗೆಯೊಂದಿಗೆ ಸ್ವಾಗತಿಸಲಾಗುವುದು ಎಂದು ಗೋಸೇವೆಯ ತುಮಕೂರು ವಿಭಾಗದ ಸಂಯೋಜಕರು ಪ್ರಾಣೇಶ್ ತಿಳಿಸಿದರು. ವಿಶೇಷವಾಗಿ ನಂದಿ ರಥಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಅದು ನಂದಿ ರಥಯಾತ್ರೆಯನ್ನು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಆದ್ಯತೆ ಮೊದಲು ತಿಳ್ಕೋಬೇಕಾಗತ್ತೆ. ಇಲ್ಲಿ ವಿಷಮುಕ್ತ ಗಾಳಿ, ಮಣ್ಣು, ಆಹಾರ, ಪ್ರಕೃತಿ, ಪರಿಸರ ಸಂರಕ್ಷಣೆ, ಪಂಚಗವ್ಯ ಚಿಕಿತ್ಸೆ, ರೋಗಮುಕ್ತ ಭಾರತ, ಸಾಮೂಹಿಕ 1,11,108 ವಿಷ್ಣು ಸಹಸ್ರನಾಮ ಪಾರಾಯಣ, 1 ಕೋಟಿ ಗೋಮಯ ದೀಪ ಬೆಳಗಿಸುವುದು, ನಂದಿ ಪೂಜೆ, ಗೋಕತೆ, ಮನೆ ಮನೆಯಲ್ಲಿ ಗೋವು, ದೇಶಿ ಗೋಮಾತೆಯ ಮಹಿಮೆ ಜನರಿಗೆ ತಿಳಿಸುವುದು, ದೇಶಿ ಗೋಮಾತೆ ಹಾಗೂ ಗೋಮಾತೆಗೆ ಇರುವ ಸಂಬಂಧವನ್ನು ಜನರಿಗೆ ತಿಳಿಸುವುದು, ಗೋಮಾತೆ ವಿಶ್ವಮಾತೆ, ಭಾರತ ವಿಶ್ವಗುರು, ಗೋಮಾತೆಗೆ ರಾಷ್ಟ್ರೀಯ ಮಾನ್ಯತೆ ದೊರೆಯುವಂತಾಗಬೇಕು, ಸಹಜ ಕೃಷಿ ವಿಸ್ತರಣೆ, ಸ್ವದೇಶಿ ಗವ್ಯ ಉತ್ಪನ್ನ ಬಳಕೆಯ ಪ್ರಚಾರ, ಮಣ್ಣು ಉಳಿಸುವ ನಂದಿ ಕೃಷಿಕರ ಸಂಖ್ಯೆ ಹೆಚ್ಚಿಸುವುದು, ದೇಶಿ ಬೀಜ ಸಂರಕ್ಷಣೆ, ಧರ್ಮ ಜಾಗೃತಿ, ಸಾಮಾಜಿಕ ಸಾಮರಸ್ಯ, ಗ್ರಾಮೀಣ ವಿಕಾಸ, ಭಾರತೀಯ ಕುಟುಂಬ ಪದ್ಧತಿ ಸಂರಕ್ಷಣೆ, ಭಾರತೀಯ ಸಂಸ್ಕೃತಿ ಉಳಿಸಿ ಬೆಳೆಸುವುದು, ಉದ್ಯೋಗ ಸೃಷ್ಟಿ, ಋಣಮುಕ್ತ ಭಾರತ, ಸಮೃದ್ಧ ಭಾರತ, ವಿಶ್ವಗುರು ಭಾರತ, ಈ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ನಂದಿ ರಥಯಾತ್ರೆ ನಡೀತಾ ಇದೆ. ನಂದಿ ರಥಯಾತ್ರೆಯಲ್ಲಿ ಈಗಾಗಲೇ ನಾನು ತಿಳಿಸಿದೆ, ಗೋ ಸಂರಕ್ಷಣೆಯಲ್ಲಿ ನಾವು ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದೋ. ಈ ಸಾರಿ ವಿಶೇಷವಾಗಿ ನಂದಿ ರಥಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ನಂದಿ ರಥ ಅಂದರೆ, ನಂದಿ ಅಂದರೆ ಗಂಡು ಕರುವಿಗೆ ಅಥವಾ ಹಸುವಿಗೆ, ಗಂಡು ಹೋರಿಗೆ, ಅದನ್ನು ನಂದಿ ಅಂತ ಕರಿತೀವಿ. ವಿಶೇಷವಾಗಿ ಯಾಕೆ ಇದಕ್ಕೆ ಆದ್ಯತೆಯನ್ನು ಕೊಡಬೇಕಂದ್ರೆ, ನಮಗೆ ಗೊತ್ತಿದೆ, ಈ ಇತ್ತೀಚಿನ ದಿನಗಳಲ್ಲಿ ನಾವು ಕೃತಕವಾಗಿ ಗರ್ಭಧಾರಣೆಯನ್ನು ಮಾಡಿಸೋದು, ಹಸುಗಳಿಗೆ ಕೃತಕವಾಗಿ ಇಂಜೆಕ್ಷನ್ ಮುಖಾಂತರ, ಸೆವೆನ್ಸ್ ಮುಖಾಂತರ ಗರ್ಭಧಾರಣೆಯನ್ನು ಮಾಡಿಸ್ತಾ ಇದ್ದೀವಿ. ಹೀಗೆ ಮಾಡೋದ್ರಿಂದ ಒಂದು ಹಸು ತನ್ನ ಜೀವಿತಾವಧಿಯಲ್ಲಿ ಕೇವಲ 7ರಿಂದ 8 ಕರುಗಳನ್ನು ಮಾತ್ರ ಕೊಡಲಿಕ್ಕೆ ಸಾಧ್ಯತೆ ಆಗ್ತಾ ಇದೆ. ಅದೇ ಸಹಜವಾಗಿ ಅದನ್ನು ಗರ್ಭಧಾರಣೆ, ಹೋರಿಯ ಮುಖಾಂತರ ಗರ್ಭಧಾರಣೆಯನ್ನು ಮಾಡಿಸಿದ್ರೆ ಅದು 18ರಿಂದ 20 ಕರುಗಳನ್ನು ಕೊಡುವಂಥ ಸಾಮರ್ಥ್ಯ ಆ ಹಸುವಿಗಿರುತ್ತೆ. ಹಾಗಾಗಿ ನಾವು ಇತ್ತೀಚೆಗೆ ಕೃತಕವಾಗಿ ಮಾಡ್ತಾ ಇರೋದ್ರಿಂದ ಸಂತತಿ ಕಡಿಮೆ ಆಗ್ತಾ ಇದೆ. ಅರ್ಧಕ್ಕಿಂತ ಕಡಿಮೆ ಅದು ತನ್ನ ವಂಶಾಭಿವೃದ್ಧಿ ಮಾಡೋದ್ರಲ್ಲಿ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಆ ಕಾರಣಕ್ಕೋಸ್ಕರ ಈ ಒಂದು ಸಂತತಿ ಜಾಸ್ತಿ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ದೇಶೀಯ ಗೋವುಗಳ ಸಂಖ್ಯೆ ಜಾಸ್ತಿ ಆಗಬೇಕು. ದೇಶೀಯ ಗೋವುಗಳ ಸಂಖ್ಯೆನೇ ಯಾಕೆ ಜಾಸ್ತಿ ಆಗಬೇಕು ಅಂದರೆ, ಅದರ ಎಲ್ಲ ಉತ್ಪನ್ನಗಳು ನಮಗೆ ಅಮೃತ ಸಮಾನ. ಗೋ ವಿಶ್ವಸ ಮಾತರಹ ಅಂತ ಹೇಳ್ತೀವಿ. ಗೋವು ಜಗತ್ತಿಗೆ ತಾಯಿ ಅಂತ. ನಾವು ತಾಯಿಯ ಎದೆ ಹಾಲನ್ನು ಕುಡಿಯೋದು ನಿಲ್ಲಿಸಿದ ಮೇಲೆ ಕೊನೆಯ ಕ್ಷಣದವರೆಗೂ ಗೋವಿನ ಹಾಲನ್ನೇ ಕುಡಿದು ಬದುಕ್ತೀವಿ. ಪ್ರಾಣ ಹೋಗ್ಬೇಕಾದ್ರೆ ಒಂದು ಹನಿ ಹಾಲಾಕ್ರಪ್ಪ ಹೋಗಲಿ ಅಂತ ನಮ್ಮಲ್ಲಿ ಹೇಳೋದು ಪದ್ಧತಿ ಇದೆ. ಹಾಗಾಗಿ ನಮಗೆ ಪುಷ್ಟಿದಾಯಕ ಆಹಾರ, ಹಾಲು, ಬೆಣ್ಣೆ, ಮೊಸರು, ತುಪ್ಪ ಇವೆಲ್ಲ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ. ಇತ್ತೀಚೆಗೆ ನಾವು ಅದನ್ನು ದೇಶೀಯ ತಳಿಗಳನ್ನು ಕಡಿಮೆ ಮಾಡಿ ಬೇರೆ ವಿದೇಶೀಯ ತಳಿಗಳನ್ನು ಸಾಕೋದ್ರಿಂದ ಆ ಹಾಲಿನಲ್ಲಿ ಅನೇಕ ರೋಗಗಳು ಬರೋದು ನಮಗೆಲ್ಲ ಗೊತ್ತಿದೆ. ಇತ್ತೀಚೆಗೆ ಬರ್ತಾ ಇರೋ ಶುಗರ್, ಹಾರ್ಟ್ ಅಟ್ಯಾಕ್ ಮತ್ತು BP, ಇನ್ನೂ ಅನೇಕ ರೋಗಗಳಿಗೆ ಈ ವಿದೇಶಿ ಗೋವುಗಳಿಂದ ಬರ್ತಾ ಇರೋ ಹಾಲು ಕಾರಣ ಆಗಿದೆ. ಅದು ಒಂದು ಹಂದಿ ಮತ್ತು ಹಸುವಿನ ಒಂದು ತಳಿಯನ್ನು ಅಭಿವೃದ್ಧಿ ಮಾಡಿರೋದ್ರಿಂದ ಅದಕ್ಕೆ ಕೆಮಿಕಲ್ ಅಂದರೆ ಆ ಒಂದು ಹಸುವಿನ ಸ್ವಭಾವವನ್ನೇ ಆಗಿದೆ. ಯಾಕೆಂದರೆ ದೇಶೀಯ ಹಸುವಿನ ಹಾಲು ಕುಡಿದವರಿಗೆ ಒಂದು ಪ್ರೀತಿ, ಮಮತೆ, ವಾತ್ಸಲ್ಯ, ಕರುಣೆ ಇದೆಲ್ಲ ನಾವು ನೋಡ್ಬೋದು. ಇತ್ತೀಚೆಗೆ ಯಾರು ಈ ಹಾಲನ್ನು ಕುಡಿತಿದ್ದಾರೆ ಅವರಿಗೆ ಈ ಎಲ್ಲ ಅಂಶಗಳು ಕಡಿಮೆ ಆಗಿರೋದು. ತಂದೆ ತಾಯಿ ಅಥವಾ ಗುರು ಹಿರಿಯರ ಬಗ್ಗೆ ವಿಶ್ವಾಸ, ಆತ್ಮೀಯತೆ. ಯಾಕೆಂದರೆ ಒಂದು ಸಣ್ಣ ಉದಾಹರಣೆ ಅಂದರೆ, ನೀವು ವಿದೇಶಿ ಹಸುವನ್ನು ಅದು ಕರುವನ್ನು ಹಾಕಿದ ತಕ್ಷಣವೇ ಆ ಕರುವನ್ನು ನೀವು ಅದರ ಜೊತೆಯಲ್ಲಿ ಬಿಡೋ ಅವಶ್ಯಕತೆಯೇ ಇಲ್ಲ. ಸುಮ್ಮನೆ ನೀವು ಹಾಲನ್ನು ನೀಡ್ತಾ ಹೋಗ್ಬೋದು. ಆದರೆ ದೇಶೀಯ ಹಸು ಹಾಗೆ ಮಾಡೋಕ್ಕೆ ಅವಕಾಶನೇ ಕೊಡೋದಿಲ್ಲ. ತನ್ನ ಕರುವಿಗೆ ಹಾಲು ಕುಡಿಸಿದ ನಂತರ ನಾವು ಅದರಿಂದ ಹಾಲನ್ನು ತೆಗಿಬೋದು. ಇದು ಅದರ ಪ್ರೀತಿ, ಮಮತೆ, ಕರುಣೆ ಮತ್ತು ಮಾನವೀಯ ಅಂಶಗಳು ಏನಿದೆ ಅದೆಲ್ಲ ಆ ಗೋವಿನಲ್ಲಿರೋದ್ರಿಂದ ಆ ಒಂದು ಅಂಶಗಳು ನಮ್ಮ ಹಾಲು ಕುಡಿಯೋದ್ರ ಮುಖಾಂತರ ರಕ್ತಗತವಾಗಿ ಬರುತ್ತೆ ಅನ್ನೋದು ಒಂದು ವೈಜ್ಞಾನಿಕ ಸಂಶೋಧನೆ ಆಗಿರೋದು. ಹಾಗಾಗಿ ನಾವು ಈ ಸಂಸ್ಕೃತಿ, ನಮ್ಮ ಸಂಸ್ಕೃತಿಯಲ್ಲಿ ಗೋವನ ಪೂಜನೀಯ ಅಂತ ತಿಳ್ಕೊಂಡಿದ್ದೀವಿ. ಜಗತ್ತಿನ
ಉಳಿವಿಗೋಸ್ಕರ ಭಗವಂತ ಶಂಕರನೇ ತನ್ನ ನಂದಿಯನ್ನ ಭೂಮಿಗೆ ಕಳಿಸ್ತಾ ನಮಗೆ ಅನುಕೂಲ ಮಾಡೋದಕ್ಕೋಸ್ಕರ ಅಂತ. ನಾಗರಿಕತೆ ಶುರುವಾದಾಗಿಂದ ನಮ್ಮ ಜೊತೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ದುಡಿತಾ ಇರೋದು, ಆಹಾರವನ್ನು ಉತ್ಪಾದನೆ ಮಾಡಿ ಸಹಕಾರ ಕೊಡ್ತಾ ಇರೋದು ಗೋವು. ಆ ಕಾರಣದಿಂದ ಈ ಗೋವನ್ನು ನಾವು ಸಂರಕ್ಷಣೆ ಮಾಡಿದ್ರೆ ಮಾತ್ರ ಇವತ್ತು ನಾವು ಇಡೀ ಭೂಮಿ, ನೆಲ, ಜಲ ಪ್ರತಿಯೊಂದು ವಿಷಮುಕ್ತವಾಗಿದೆ. ಯಾಕೆಂತ ನಾವು ಬಳಸ್ತಾ ಇರೋ ರಾಸಾಯನಿಕ ಫರ್ಟಿಲೈಸರ್ಸ್ ಏನು ಬಳಸ್ತಾ ಇದ್ದೀವಿ ಅದರಿಂದ ಇಡೀ ಭೂಮಿನೂ ವಿಷ ಆಗಿದೆ. ಅದೇ ಕಾರಣಕ್ಕೆ ನೀರು ವಿಷ ಆಗಿದೆ, ಗಾಳಿನೂ ವಿಷ ಆಗಿದೆ. ಇದನ್ನೆಲ್ಲ ಸರಿ ಮಾಡಿಸ್ಬೇಕು ಅಂದರೆ ಮೊದಲು ಭೂಮಿ ಸರಿ ಹೋಗ್ಬೇಕು ಅಂದರೆ ನಾವು ದೇಶೀಯ ಹಸುವಿನಿಂದ ಬರುವಂಥ ಗಂಜಲ, ಸಗಣಿ ಅವನ್ನ ಜೀವಾಮೃತ ಮಾಡಿ ಭೂಮಿ ಸೇರಿಸೋದ್ರ ಮುಖಾಂತರ ಅದರ ಒಂದು ಫಲವತ್ತತೆಯನ್ನು ಜಾಸ್ತಿ ಮಾಡಿ ಆ ರೀತಿಯ ಆಹಾರವನ್ನು ನಾವು ಉಪಯೋಗಿಸಿದ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಅನ್ನೋದು ನಮಗೆಲ್ಲ ಈಗಾಗಲೇ ಮನವರಿಕೆ ಆಗಿದೆ. ಆ ದಿಸೆಯಲ್ಲಿ ಅನೇಕ ಜನ ಕೆಲಸವನ್ನು ಮಾಡ್ತಿದ್ದಾರೆ. ಇನ್ನು ಹೆಚ್ಚು ಹೆಚ್ಚು ಈ ಸಂತತಿಯನ್ನು ಬೆಳೆಸಿ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು ಅನ್ನೋದು ಮಹತ್ವದ. ಅದರಿಂದ ದೇಶದ ಅಭಿವೃದ್ಧಿ ಆಗುತ್ತೆ ಅನ್ನೋ ಆ ಉದ್ದೇಶಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇಡೀ ಒಂದು ವಿಶೇಷತೆ ಅಂದರೆ ನಂದಿ ಪೂಜೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ 100 ರೂಪಾಯಿದು ಶುಲ್ಕವನ್ನು ಕೊಟ್ಟು ಯಾರು ಆಸಕ್ತಿ ಇದ್ದಾರೆ ನಂದಿ ಪೂಜೆಯನ್ನು ಮಾಡಬೇಕಂತ ಅವರು ಒಂದು ರಸೀದಿಯನ್ನು ಕೊಡ್ತಾರೆ. 100 ರೂಪಾಯಿ ಕೊಟ್ಟರೆ ಅದನ್ನು ಈ ಒಂದು ಸಂಸ್ಥೆ ಏನಿದೆ ಇದನ್ನು ಸಂಶೋಧನೆ ಮತ್ತು ಇದನ್ನು ಮಾಡೋದಕ್ಕೋಸ್ಕರ ರಾಷ್ಟ್ರೀಯ ಗೋಸೇವಾ ಸಂಸ್ಥಾನ ಟ್ರಸ್ಟ್ ಮುಖಾಂತರ ಇನ್ನೂ ಹೆಚ್ಚಿನ ಸಂಶೋಧನೆಗಳು ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಉಪಯೋಗಿಸ್ಕೊತಾರೆ. ಹಾಗಾಗಿ ನಾವು ಇದರಲ್ಲೆಲ್ಲ ಸಹಕರಿಸೋಣ, ಯಶಸ್ವಿಗೊಳಿಸೋಣ. ಮತ್ತು ನಾವು ನಮ್ಮ ಹಿರಿಯರು ಪೀಳಿಗೆ ನಮಗೇನು ಬಿಟ್ಕೊಟ್ಟಿದ್ರು ಅದನ್ನು ನಾವು ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ ಬಿಟ್ಟು ಹೋಗಬೇಕಾದಂಥ ಅವಶ್ಯಕತೆ ಇದೆ. ಆ ಕೆಲಸವನ್ನು ನಾವೆಲ್ಲ ಪರಸ್ಪರ ಕೈ ಜೋಡಿಸೋದ್ರ ಮುಖಾಂತರ ಮಾಡೋಣ ಅಂತ ಹೇಳ್ತಾ